ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರಣಾಮಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಾವು NCERT ಪುಸ್ತಕದ ಶಾರ್ಟ್ಕಟ್ಗಳನ್ನು ಬರಿತಾ ಇದ್ವಿ. ಇದು 3ನೇ ವಿಡಿಯೋ ನಂಬರ್ 3, ರೈಟ್? ಸೊ ಹಿಂದಿನ ವಿಡಿಯೋಗಳನ್ನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ, ಶಾರ್ಟ್ಕಟ್ ಬರಿತಾ ಇದ್ದೀವಿ. ಪ್ರಶ್ನೆ ಓದ್ತಾ ಇದ್ದೀನಿ ನೋಡಿ. ಗಿವನ್ ದಟ್ 2 numbers appearing on throwing 2 dice are different. ಅದು ಕೊಟ್ಬಿಟ್ಟಿದ್ದಾರೆ. Given that the 2 numbers appearing on throwing 2 dice are different, that is given. Find the probability of event. Sum of the numbers on the dice is 4. ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಅಪಿಯರ್ ಆಗತ್ತಲ್ಲ, ಅದರಲ್ಲಿ 1 1 2 2 3 3 4 4 5 5 ಇಲ್ವಂತೆ. ನಿಮ್ಗೆ ಗೊತ್ತಿದೆ, ಯಾವಾಗಲೂ ಈ 2 ಡೈಸನ್ನು ಥ್ರೋ ಮಾಡಿದ್ರೆ ಅದು ಯಾವಾಗಲೂ 1 1 1 2 1 3 1 4 1 5 1 6, ಆಮೇಲೆ 2 1 2 2 2 3 2 4 2 5 2 6. ಇಲ್ಲಿಂದ ಶುರುವಾಗಿ ಲಾಸ್ಟ್ ಲೈನು 6 1 6 2 6 3 6 4 6 5 6 6 ಇರ್ತದೆ. ಇದು ಸ್ಟ್ಯಾಂಡರ್ಡ್ 2 ಡೈಸನ್ನು ಥ್ರೋ ಮಾಡಿದಾಗ ಅನ್ಕಂಡೀಷನಲಿ ಇರುವಂಥದ್ದು. ಆದರೆ ಇವ್ರು ಹೇಳ್ತಾ ಇದ್ದಾರೆ, ಗಿವನ್ ದಟ್ ದ 2 numbers appearing are different ಅಂದರೆ 1 1 ಇಲ್ಲ, 2 2 ಇಲ್ಲ, 3 3 ಬರಲ್ಲ, 4 4 ಇಲ್ಲ, 5 5 ಇಲ್ಲ, 6 6 ಇಲ್ಲ. ಎಷ್ಟಾಯಿತು ಹೇಳ್ತೀರಾ ಇವಾಗ? NFS 30. ಯಾಕೆಂದರೆ ಪ್ರತಿ ಲೈನಲ್ಲೂ ಒಂದೊಂದು ಹೊಟ್ಟೋಯ್ತಲ್ವಾ, 36 ಇರಬೇಕು, ಒಂದೊಂದು ಹೊಟ್ಟೋಯ್ತು. ಇವಾಗೇನಂತೆ, ಕಂಟಿನ್ಯೂ ಮಾಡೋಣ, ರೈಟ್? Find the probability of the event that numbers appearing on the dice is 4. Sum of the numbers appearing on the dice is 4 ಅಂತೆ. ಈ ನಂಬರ್ಸ್ 4 ಆಗಬೇಕಾದ್ರೆ ಏನೇನು ಇರಬೇಕಪ್ಪ ಹೇಳ್ತೀರಾ? ಅದನ್ನ ಇಲ್ಲಿ ಬರಿತೀನಿ ನೋಡಿ, ಏನೇನು ಇರಬೇಕು ಅಂತ ಬರ್ಕೊಂಡು ಹೋಗ್ತೀನಿ. 2 ನಂಬರ್ನ ಕೂಡಿದ್ರೆ 4 ಆಗಬೇಕು ಅಂತ ಹೇಳಿದ್ರೆ ಆ 2 ನಂಬರು 1 ಮತ್ತು 3 ಇರ್ಬೋದು, ಮತ್ತು 3 ಮತ್ತು 1 ಇರ್ಬೋದು. 2 ಮತ್ತು 2 ತಗೋಬೇಕಾ? 2 + 2 is 4. ಬಟ್ ತಗೊಳಕ್ಕಾಗಲ್ಲ. ಯಾಕೆ? 2 2 ಇವಾಗ ತಾನೇ ಇಲ್ಲಿಂದ ರಿಮೂವ್ ಮಾಡಿಬಿಟ್ಟಿದ್ವಿ. ಏನಾಯ್ತು ಇಲ್ಲಿ? ಫೇವರಬಲ್ ಇವೆಂಟ್ಸು 2 ಆಯಿತು, ಹೌದಲ್ವಾ? ಸೊ 1 ಮತ್ತು 3 ಮತ್ತು 3 ಮತ್ತು 1 ಅನ್ನು ಕೂಡಿದಾಗ ಮಾತ್ರ ನಮ್ಗೆ 4 ಬರುತ್ತೆ. ಈವನ್ ದೋ 2 + 2 is 4, ವಿ ಡೋಂಟ್ ಕನ್ಸಿಡರ್ ದಟ್, ರೈಟ್? ಸೊ ಅದರಿಂದ ದೇರ್ ಆರ್ ಓನ್ಲಿ 2 favorable events. So the answer is 1/15. Got it, my dear students? ಮುಂದಿನ ಕ್ವೆಶನ್ಗೆ ಹೋಗೋಣ. A fair die is rolled. Consider the events. E is 1 3 5, F is 2 3, G is 2 3 4 5. Find P of E by F. F ಬರೀರಿ ನೋಡೋಣ ಫಸ್ಟ್. F ಅಲ್ಲಿ ಏನಿದೆ? 2 3 ಇದೆ. ಎಷ್ಟು ಈವೆಂಟ್ಸ್ ಇದೆ? 2 ಈವೆಂಟ್ ಇದೆ. ಇದರಲ್ಲಿ ಏನಾದ್ರು ಕಾಮನ್ ಆಗಿರೋದಿದೆಯಾ? ಯಾವುದಿದೆ? 3 ಮಾತ್ರ. ಆದ್ದರಿಂದ ಆನ್ಸರ್ 1/2. ಅರ್ಥ ಆಯ್ತಾ? P of E by F. ಇನ್ನೊಂದ್ಸತಿ ಹೇಳ. F ಅಲ್ಲಿ ಏನಿದೆ ನೋಡ್ಕೊಳ್ಳಿ, 2 ಈವೆಂಟ್ ಇದೆ, ಅದನ್ನು ಬರ್ಕೊಂಬಿಡಿ, ರೈಟ್? ನಲ್ಲಿ ಏನಿದೆ ನೋಡಿ? 1 3 5 ನಲ್ಲಿದೆ. 1 3 5 ಅಂದಮೇಲೆ ಕಾಮನ್ ಆಗಿರೋದು ಏನಿದೆ ನೋಡಿ? 1 3 5 ಅಲ್ಲಿ 3 ಮಾತ್ರ. 3 is only 1 among 2 and 3, therefore 1/2. ಅದೇ P of F by E ಅಂತಿದೆ. P of F by E ಅಂತಿದೆ ನೋಡಿ, ಇದು ಎಷ್ಟು ಸಿಂಪಲ್. F by E ಅಂತಿದೆ, ರೈಟ್? ಒಂದು ನಿಮಿಷ. F by E ಅಂತಿದೆ. E ಬರೆದು ಬಿಡ್ತಾ ಇದ್ದೀನಿ ಫಸ್ಟ್. E ಅಂತ ಏನಿದೆ? 1 3 5. ಎಷ್ಟು ಎಲಿಮೆಂಟ್ಸ್ ಆಯಿತು? 3 ಆಯಿತು. ಡಿನಾಮಿನೇಟರ್ಗೆ 3 ಅಂತ ಬರ್ಕೊಂಡ್ರಿ. ಇದೇನಿದು? ಇವೆಂಟ್ ಇ. ಎಫ್ ಅಲ್ಲಿ ಏನಿದೆ? 2 3 ಇದೆ. 2 3ನಲ್ಲಿ ಕಾಮನ್ ಆಗಿರೋದು ಯಾವುದು? 3 ಮಾತ್ರ. 3 ಎಷ್ಟಾಯಿತು? 1. ಸೊ ದ ಆನ್ಸರ್ ಈಸ್ 1/3. ಅರ್ಥ ಆಯ್ತಲ್ವಾ? ಮುಂದಿನ ಕ್ವಶನ್ಗೆ ಹೋಗೋಣ. A fair die is rolled. Consider the events. E is equal to 1 3 5, F is 2 3, G is 2 3 4 5. Find P of E by G. ಮೊದಲು G ಬರಿತಾ ಇದ್ದೀನಿ.
ಜಿನಲ್ಲಿ ಏನಿದೆ 2 3 4 5 ಎಷ್ಟು ಎಲಿಮೆಂಟ್ಸ್ ಆಯಿತು 4. ಏನಂತ ಬರಿತಾ ಇದ್ದೀನಿ ಡಿನಾಮಿನೇಟ್ರಿಗೆ 4 ಅಂತ ಬರೆದ್ಬಿಡ್ತಾ ಇದ್ದೀನಿ. ದಿಸ್ ಈಸ್ ಪಿ ಆಫ್ ಏನದು ಇ ಡಿವೈಡೆಡ್ ಬೈ ಜಿ. ಇವಾಗ ಇ ಬರಿತಾ ಇದ್ದೀನಿ ಇಲ್ಲಿ. ಇ ಏನಾಯಿತು 135 135 ಕಾಮನ್ ಆಗಿರೋದು ಎಷ್ಟು 3 5 2 ಕಾಮನ್ ಅಲ್ವಾ. ಎಷ್ಟು ಎಲಿಮೆಂಟ್ಸ್ ಆಯಿತು 2 ಆಯಿತು. 2/4 2/4 ಅಂದರೆ 1/2 ಹೌದಲ್ವಾ. ಇವಾಗ ನೆಕ್ಸ್ಟು ಪಿ ಆಫ್ ಜಿ ಬೈ ಇ ಬೇಕಂತೆ ಹೌದಾನೆ. ಇನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ 135 ಎಷ್ಟಾಯಿತು 3. ಕಾಮನ್ ಆಗಿರೋ 35 ಎಷ್ಟಾಯಿತು 2 2/3. ಅರ್ಥ ಆಗ್ತಾ ಇದೆಯಾ ರೈಟ್. ಸೊ ಫಸ್ಟ್ ಒನ್ 1/2 ಜಾಗ ಸಾಕಾಗಿಲ್ಲ ಅಂತ ಆ ಕಡೆ ಬರ್ತದೆ. ಮುಂದಿನ ಕ್ವಶನ್ಗೆ ಹೋಗೋಣ. ಅದೇ ಕ್ವಶನ್ನು ಪಿ ಆಫ್ ಇ ಯೂನಿಯನ್ ಎಫ್ ಅಂತೆ. ಇ ಯೂನಿಯನ್ ಎಫ್ 13523 ಅಂದರೆ 1235 ಹೌದಾ. 1235 ಒಪ್ಕೋತಿರಲ್ವಾ. 1 2 3 ಕಾಮನ್ ಆಗಿದೆ 1235 ಇ ಯೂನಿಯನ್ ಎಫ್. ಜಿ ಅಂದ್ರೇನು 2345. ಸೊ ಪಿ ಆಫ್ ಇ ಯೂನಿಯನ್ ಜಿ ಇ ಯೂನಿಯನ್ ಎಫ್ ಇದು ಅಲ್ವಾ. ಇ ಯೂನಿಯನ್ ಎಫ್ ಡಿವೈಡೆಡ್ ಬೈ ಜಿ. ಸೊ ಜಿನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ 4 ಇದೆ. ಕಣ್ಣು ಮುಚ್ಕೊಂಡು ಅದನ್ನು ಬರೀತೀರಿ. ಜಿ ಮತ್ತು ಇ ಯೂನಿಯನ್ ಎಫ್ ಅಲ್ಲಿ ಕಾಮನ್ ಆಗಿ ಏನೇನಿದೆ ನೋಡಿ. ಇಲ್ಲಿ 2 ಇದೆ, ಇಲ್ಲೂ 2 ಇದೆ, 1 ಆಯಿತು. ಇಲ್ಲೂ 3 ಇದೆ, ಇಲ್ಲೂ 3 ಇದೆ, 2 ಆಯಿತು. ಇಲ್ಲೂ 5 ಇದೆ, ಇಲ್ಲೂ 5 ಇದೆ, 3 ಆಯಿತು. ಆದ್ದರಿಂದ ಆನ್ಸರ್ ಈಸ್ 3/4. ನಮಗೆ ನೆಕ್ಸ್ಟ್ ಏನು ಬೇಕಾಗಿದೆ ಪಿ ಆಫ್ ಜಿ ಡಿವೈಡೆಡ್ ಬೈ ಇಲ್ಲ ಇದು ಜಿ ಅಲ್ಲ, ಇದೊಂದು ಮಿಸ್ಟೇಕ್ ಮಾಡಿದ್ದಾರೆ. ಪಿ ಆಫ್ ಇ ಯೂನಿಯನ್ ಅಲ್ಲ, ಅದು ಈ ಇಂಟರ್ಸೆಕ್ಷನ್ ಎಫ್ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ, ಸರಿ ಮಾಡ್ಕೊಳ್ಳಿ. ಈ ಇಂಟರ್ಸೆಕ್ಷನ್ ಎಫ್ ಈ ಇಂಟರ್ಸೆಕ್ಷನ್ ಎಫ್ ಅಂದರೆ ಏನು ಹೇಳಿ ನೋಡೋಣ. ಇಲ್ಲಿ 3 ಇದೆ ಅಲ್ವಾ, ಇಲ್ಲೂ 3 ಇದೆ, ಒಂದೇ ಇರೋದಲ್ವಾ 3 1 3 5 ಇದೆ, ಇಲ್ಲಿ 2 3 ಇದೆ, ಬರೀ 3 ಮಾತ್ರ. ಈ ಇಂಟರ್ಸೆಕ್ಷನ್ ಎಫ್ ಅಂದರೆ 3 ರೈಟ್. ಸೊ ಜಿ ಅಂದರೆ 2 3 4 5 ಅಲ್ವಾ. ಜಿ ಈಸ್ ಈಕ್ವಲ್ ಟು 2 3 4 5. ಈಗ ನಮಗೆ ಬೇಕಾಗಿರೋದು ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಜಿ. ಜಿನಲ್ಲಿ ಎಷ್ಟು ಎಲಿಮೆಂಟ್ ಇದೆಯಪ್ಪ 4 ಎಲಿಮೆಂಟ್ ಇದೆ ಹೌದಲ್ವಾ. ಜಿನಲ್ಲಿ 4 ಎಲಿಮೆಂಟ್ ತಾನೇ ಇರೋದು, 4 ಬರ್ಕೊಂಡೆ. ಈ ಇಂಟರ್ಸೆಕ್ಷನ್ ಎಫ್ ಅಲ್ಲಿ ಇರೋದು ಜಿನಲ್ಲೂ ಏನಾದರೂ ಉಳ್ಕೊಂಡಿದೆಯಾ ನೋಡಿ. ಈ ಇಂಟರ್ಸೆಕ್ಷನ್ ಎಫ್ ಅಲ್ಲಿ 3 ಇದೆ, ಜಿನಲ್ಲಿ ಕೂಡ ಒಂದು 3 ಇದೆ, ಇರೋದೇ ಒಂದು ಎಲಿಮೆಂಟು, ಬಂದರೆ ಅದೊಂದೇ ಬರಬೇಕು, ಅದು ಬಂದ್ಬಿಡ್ತು 1/4. ಅರ್ಥ ಆಗ್ತಾ ಇದೆ ಅಲ್ವಾ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪಿದರೆ ಹೇಳ್ಕೊಡಿ, ಸರಿ ಮಾಡ್ಕೋತೀವಿ. ನನ್ನ ಹೆಸರು ಬಾಬು, ದೀವಿಗೆ ಸಂಸ್ಥೆ, ಮಲ್ಲೇಶ್ವರಂ, 8277 500 123. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.